ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್. ಈ ವ್ಲಾಗ್ ಬಂದುಬಿಟ್ಟು ನಾನು ನನ್ನ ತಂಗಿ ಮನೆಗೆ ಹೋದಾಗ ಶೂಟ್ ಮಾಡ್ಕೊಂಡಿದ್ದು. ಸ್ವಲ್ಪ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಈಗ ಹಾಕ್ತಾಯಿದ್ದೀನಿ. ಸೊ ಅವತ್ತು ಸಂಡೇ ಆಗಿತ್ತು. ಲಗೇಜ್ ಎಲ್ಲ ತುಂಬ ಇತ್ತು, ಊರಿಗೆ ಬರಬೇಕಿತ್ತು ನಾವು. ಅದಕ್ಕೋಸ್ಕರ ಹಂಗೆ ಲಗೇಜು ತಗೊಂಡು ರೆಡಿಯಾಗಿ ಹೋಗ್ತಾಯಿದ್ದೀವಿ. ಇವತ್ತು ನಾವು ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಚಿಕ್ಕಪೇಟೆ ಸಂಡೇ ಬಜಾರ್ಗೆ. ಚಿಕ್ಕಪೇಟೆಗೆ ಹೋಗಿ ಮೀನ್ಸ್ ರೀಸನ್ ಏನಂದರೆ ಏನೋ ಒಂದು ಬೈ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಹೊರಟಿದ್ದು, ಹೋಗೋಣ ಚಿಕ್ಕಪೇಟೆಗೆ ಅಂತ ಎಲ್ಲರೂ ಹೊರಟಿದ್ದು. ನಾನು ಬೆಳಗ್ಗೆ ಸಂಡೇ ಟೈಮ್ ಲೇಟಾಗಿ ಎದ್ದೇಳೋದು. ಸೊ ಅದಕ್ಕೋಸ್ಕರ ನಾನು ಎದ್ದೇಳೋಷ್ಟೊತ್ತಿಗಾಗಲೇ ಲೇಟಾಗಿತ್ತು. ಬೇಗ ರೆಡಿಯಾಗಿ ಎದ್ದಿದ ತಕ್ಷಣ ಕಾಫಿ ಕುಡಿಯೋದ್ರಿಂದ ಊಟ ಮಾಡೋಕ್ಕೆ ತಿಂಡಿ ತಿನ್ನೋಕ್ಕಾಗಲಿಲ್ಲ. ಸೊ ಹಂಗೆ ಹೊರಟೆ. ಅಲ್ಲೇ ಏನಾರ ತಿನ್ನೋಣ ಅಂದ್ಬಿಟ್ಟು ಹೊರಟು. ಅವರೆಲ್ಲ ತಿಂದಿದ್ರು, ನನ್ನ ಮಗಳಿಗೂ ತಿನ್ನಿಸಿ ನಾನು ಹೊಟ್ಟೆ ನಸ್ತಿರ್ಲಿಲ್ಲ ಅಂತ ಸೊ ಹಂಗೆ ಹೊರಟು. ದಾರಿಲಿ ಹೋಗ್ತಾ ನಾವು ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದು. ಕಾರಲ್ಲಿ ಅಂದಿದ್ದಕ್ಕೆ ನಾನು ಲಗೇಜ್ ಎಲ್ಲ ತೊಗೊಂಡೆ, ಇಲ್ಲಾಂದರೆ ಲಗೇಜ್ ಎಲ್ಲ ತೊಗೊತಿರ್ಲಿಲ್ಲ. ಆಮೇಲೆ ಹೋಗ್ತಾ ಪ್ಲ್ಯಾನ್ ಚೇಂಜ್ ಆಯಿತು. ಸೊ ಮೆಟ್ರೋದಲ್ಲಿ ಹೋಗ್ಬಿಡೋಣ, ಕಾರಲ್ಲೇ ಜರ್ನಿ ಜಾಸ್ತಿ ಇರುತ್ತೆ, ಸಂಡೇ ಬೇರೆ ಟ್ರಾಫಿಕ್ ಇರುತ್ತೆ ಅಂದ್ಬಿಟ್ಟು ಮೆಟ್ರೋ ಹೋಗೋಣ ಅಂದ್ಬಿಟ್ಟು ಕಾರ್ನ ಅಲ್ಲೇ ಸ್ಟಾಪ್ ಮಾಡಿ ಮೆಟ್ರೋ ಹತ್ರ ನಾವು ಕೆಂಗೇರಿಯಿಂದ ಹೊರಟು. ಮೆಟ್ರೋದಲ್ಲಿ ಹೋಗ್ತಾ ನನ್ನ ಮಗಳೇನೋ ಕ್ಯೂಟಾಗಿ ಮಾತಾಡ್ತಾಯಿದ್ಲು, ಕೇಳಿಸ್ಕೊಂಡು ಹೋಗ್ತಾ ಇದ್ದೋ. ಸೊ ಅಲ್ಲೂ ಏನಕ್ಕೆ ಇವಾಗ ಸಡನ್ನಾಗಿ ಚಿಕ್ಕಪೇಟೆ ಮದುವೆ ಶಾಪಿಂಗ್ ಎಲ್ಲ ಮುಗ್ದೋಗಿದೆ ಅಂತ ಅನ್ನೋದಾದರೆ, ಸೊ ನನ್ನ ಮಗಳು ತುಂಬ ದಿನದಿಂದ ಸೈಕಲ್ ಅಂತ ಇದ್ಲು. ಅದಕ್ಕೋಸ್ಕರ ಒಂದು ಸೈಕಲ್ ಕೊಡ್ಸೋಣ ಅಂತ ಅಂದ್ಕೊಂಡು ಚಿಕ್ಕಪೇಟೆಗೆ ಹೋಗ್ತಾಯಿದ್ದೋ. ಸೊ ಇಲ್ಲೆಲ್ಲ ನಮ್ಮೂರ ಸೈಡು ತುಮಕೂರಲ್ಲೆಲ್ಲ ಕೇಳಿದೋ, ಸ್ವಲ್ಪ ಜಾಸ್ತಿ ಪ್ರೈಸ್ ಹೇಳಿದ್ರು. ಅದಕ್ಕೋಸ್ಕರ ಹೆಂಗೂ ಇಲ್ಲೇ ಇದ್ದೀವಲ್ಲ ಚಿಕ್ಕಪೇಟೆ, ನನ್ನ ತಂಗಿ ಅವ್ರ ಮನೆಗೆ ಏನೇನೋ ತೊಗೊಬೇಕು ಅಂತಿದ್ಲು. ಸೊ ಅದಕ್ಕೋಸ್ಕರ ಅವ್ರು ಚಿಕ್ಕಪೇಟೆಗೆ ಹೋಗಬೇಕು ಅಂತಿದ್ರು. ಹಾಗೆ ನಾವು ಬರ್ತೀವಿ, ಚಿಕ್ಕಪೇಟೆಯಲ್ಲಿ ಒಂದು ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತೆ ಅಂದ್ಬಿಟ್ಟು ನಾವು ಸೈಕಲ್ ತೊಗೊಳೋಣ ಅಂತ ಹೋದೋ. ಸೈಕಲ್ ತೊಗೊಳಕ್ಕೆ ಅಂತ ಹೋಗಿ ಇನ್ನೂ ಏನೇನೋ ತೊಗೊಂಡಿದ್ದಾಯಿತು. ಒಂದು ತೊಗೊಬೇಕಾಗಿರೋದು ಬಿಟ್ಟು ಇನ್ನೆಲ್ಲ ತೊಗೊಂಡು. ಸೊ ಮೆಟ್ರೋಗೆ ವೆಯ್ಟ್ ಮಾಡ್ತಾಯಿದ್ದೋ. ಮೆಟ್ರೋ ಕ್ಲೀನಿಂಗ್ ನಡೀತಾಯಿತ್ತು. ಸೊ ಕ್ಲೀನಿಂಗ್ ಆದಮೇಲೆ ಫುಲ್ ಎಲ್ಲ ಮೆಟ್ರೋ ಖಾಲಿ. ನಾವು ಸ್ವಲ್ಪ ಜನನೇ ಇದ್ದಿದ್ದು. ಅಲ್ಲಿಂದ ಹೋಗ್ತಾ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ತುಂಬೋಗುತ್ತೆ ಮೆಟ್ರೋ. ಚಿಕ್ಕಪೇಟೆಗೆ ಹೋಗೋಷ್ಟೊತ್ತಿಗೆ, ಚಿಕ್ಕಪೇಟೆ ಅಲ್ಲ ಸಾರಿ, ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ನಾವು ಇನ್ನೊಂದು ಮೆಟ್ರೋನ ಚೇಂಜ್ ಮಾಡಬೇಕು. ಅಲ್ಲಿ ಚಿಕ್ಕಪೇಟೆಗೆ ಹೋಗಬೇಕು ಅಂದರೆ ಸೊ ಚಿಕ್ಕಪೇಟೆಯಿಂದ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನಿಂದ ಆಚೆಗೆ ಬಂದಿದ್ದ ತಕ್ಷಣವೇ ನಮಗೆ ಸಂಡೇ ಬಜಾರ್ ಸಿಗುತ್ತೆ. ಸೊ ನನ್ನ ಮಗಳು ನೋಡಿ ಆಚೆ ಬಂದಿದ್ದ ತಕ್ಷಣವೇ ಏನೋ ನೋಡಿದ್ಲು, ಅಲ್ಲಿ ಐಸ್ ಕ್ರೀಮೋ ಏನೋ. ಸೊ ಕೊಡಿಸ್ತಾ ಇಲ್ಲ ಅಂತ ಮುನ್ಸ್ಕೊಂಡು ಈ ಥರ ನಿಂತ್ಕೊಳೋದವಳು. ಈ ಥರ ಮುನ್ಸ್ ಬರುತ್ತೆ ಅವಳಿಗೆ, ಕೊಡಿಸೋವರೆಗೂ ಬಿಡೋಲ್ಲ. ಸೊ ಅದಾದಮೇಲೆ ಹಂಗೆ ಮುಂದೆ ಹೋಗ್ತಾಯಿದ್ದೋ. ಸನ್ ಗ್ಲಾಸಸ್ ಬಿತ್ತು. ನಾನು ಎಲ್ಲೇ ಹೋದರೂ ಸನ್ ಗ್ಲಾಸಸ್ ಮಾತ್ರ ತೊಗೊಳ್ದಂಗೆ ಬರೋಲ್ಲ. ಅದೇನೋ ಹುಚ್ಚು, ಒಂಥರ ಸನ್ ಗ್ಲಾಸಸ್ ಹುಚ್ಚು ಅಂತಲೇ ಹೇಳ್ಬೋದು. ಎಷ್ಟೊಂದು ಇದ್ದಾವೆ, ಒಂದು ಸರಿನೂ ಯೂಸ್ ಮಾಡೋಲ್ಲ, ತೊಗೊಂಡು ಅಲ್ಲಿ ಇಕ್ಕೋದಷ್ಟೇ. ನನಗೂ ಅಷ್ಟೇ, ನನ್ನ ಮಗಳಿಗೂ ತೊಗೊತೀನಿ, ನನಗೆ ತಗೊಂಡು ನನ್ನ ಮಗಳಿಗೂ ತೊಗೊತೀನಿ. ಎಲ್ಲ ಅಲ್ಲೇ ಜೋಡಿಸಿಟ್ಟಿದ್ದೀವಿ, ಒಂದು ಸರಿನೂ ಹಾಕ್ಕೊಂಡಿಲ್ಲ. ಎಲ್ಲೂ ಹೋಗೋವಾಗೂ ಹಾಕ್ಕೊಂಡು ಹೋಗೋಲ್ಲ, ಅದು ನೆನಪು ಬರೋಲ್ಲ. ಸೊ ನಾವು ಸಂಡೇ ಟೈಮ್ ಹೋಗಿದ್ದರಿಂದ ಸಂಡೇ ಬಜಾರ್ ಜೋರಾಗೆ ನಡೀತಾಯಿತ್ತು. ಅಲ್ಲಿಂದ ಒಂದು ವಾಟರ್ ಬಾಟಲ್ ತೊಗೊಂಡೆ, ಬ್ಲ್ಯಾಕ್ ಕಲರು, ನಂಗೆ ತುಂಬ ಇಷ್ಟ ಆಯ್ತದು. ಸೊ ಅದಾದಮೇಲೆ ಮುಂದೆ ಬಂದು ನನ್ನ ತಂಗಿರೇನೋ ತೊಗೊತಾಯಿದ್ರು ಮನೆಗೆ. ನೈಫು ಆ್ಯಂಡ್ ಸ್ಪೂನು ಇವೆಲ್ಲ ತೊಗೊತಾಯಿದ್ರು. ನಾನು ಮನೆಗೆ ಒಂದು ಸ್ವಲ್ಪ ಐಟಮ್ಸ್ ತೊಗೊಂಡೆ, ಅಡುಗೆ ಮನೆಗೆ ಯೂಸ್ ಮಾಡೋ ಅಂಥದ್ದು. ಸೊ ಈ ಪಾತ್ರೆ ಕುಕ್ಕರು ಎಲ್ಲ ಚೆನ್ನಾಗಿರ್ತವೋ ಇರಲ್ವೋ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ, ನಾವಂತೂ ತೊಗೊಂಡಿಲ್ಲ. ಚೆನ್ನಾಗಿರುತ್ತೆ, ವಾರಂಟಿ ಕೊಡ್ತೀವಿ ನಾವು ಅಂತ ಅವ್ರು ಅಂತಿದ್ರು. ಬಟ್ ಅಂಗಡೀಲಿ ತಗೊಳೋದಕ್ಕೂ ಇಲ್ಲಿ ತೊಗೊಳೋಕ್ಕೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಅಂಗಡೀಲಿ ತಗೊಂಡ್ರೆ ಒಂದು ಗ್ಯಾರಂಟಿ ಅಂತ ಇರುತ್ತೆ, ಇಲ್ಲಿ ತೊಗೊಂಡ್ರೆ ಗ್ಯಾರಂಟಿ ಕೊಡ್ತೀವಿ ಅಂತಾರೆ, ನೆಕ್ಸ್ಟ್ ಸಂಡೇ ಬಂದಾಗ ಇರ್ತಾರೋ ಇರಲ್ವೋ ಅದು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅವ್ರು ಏನೇನೋ ತೊಗೊತಾಯಿದ್ರು. ಅವ್ರದ್ದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಸೈಕಲ್ ಹಂಗೆ ನೋಡ್ಕೊಂಡು ಹೋಗ್ತಾಯಿದ್ದೋ, ಎಲ್ಲಿ ಚೆನ್ನಾಗಿದ್ದಾವೆ, ರೈಟ್ ಎಷ್ಟು ಅಂತ ಕೇಳ್ಕೊಂಡು ಹಂಗೆ ನೋಡ್ಕೊಂಡು ಹೋಗ್ತಾಯಿದ್ದೋ. ಸೊ ನನ್ನ ಮಗಳಿಗೆ ಒಂದು ಸ್ವಲ್ಪ ಉದ್ದದ ಸೈಕಲೇ ಕೊಡ್ಸೋಣ, ದೊಡ್ಡದಾಗಿರೋದು, ಆಮೇಲೆ ದೊಡ್ಡದಾಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ನೋಡ್ತಾಯಿದ್ದೋ ನಾವು. ತುಂಬ ಜನ, ಎಷ್ಟು ಜನ ಅಂದರೆ ಕಾಲಿಕ್ಕಕ್ಕೂ ಜನ ಇರಲಿಲ್ಲ, ಅಷ್ಟು ಜನ
ನಾನು ಒಂದು ಕಡೆ ಇದ್ದೆ, ನನ್ನ ತಂಗಿ ಪಾಪು ಒಂದು ಕಡೆ ಇದ್ಲು, ಅವ್ರ ಯಜಮಾನ್ರು ಒಂದು ಕಡೆ ಇದ್ದರು ಹಿಂಗೆ. ಆಮೇಲೆ ಸ್ಲಿಪ್ಪರ್ಸ್ ಎಲ್ಲ ಇದ್ದವು, ತುಂಬ ಚೆನ್ನಾಗಿದ್ದು. ನಾನೊಂದು ಜೊತೆ, ನನ್ನ ತಂಗಿ ಒಂದು ಜೊತೆ, ಆಮೇಲೆ ನನ್ನ ಮಗಳಿಗೆ ಒಂದು ಜೊತೆ ತೊಗೊಂಡು, ಆಮೇಲೆ ಮನೆಗೆ ಬೇಕಾಗಿರೋ ಐಟಮ್ಸ್ ಮಾತ್ರ A to Z ಸಿಗ್ತವೆ ಇಲ್ಲಿ. ತುಂಬ ಚೆನ್ನಾಗಿದೆ ಆ್ಯಂಡ್ ರೈಟ್ ಕೂಡ ಕಮ್ಮಿ ಇರುತ್ತೆ. ಸ್ಪೂನ್ಸ್ ಎಲ್ಲ ₹100ಗೆ 12, 15 ಈ ಥರ ಸಿಗ್ತಾಯಿದ್ದು. ನಾನು ಇಷ್ಟೊಂದು ಕಮ್ಮಿ ರೇಟಾ ಅಂತ ಅಂದ್ಕೊಂಡೆ. ಸೊ ಅದಾದಮೇಲೆ ಹೋಗ್ಬೇಕಾದ್ರೆ ಯಾರೋ ಒಂದು ಅಂಕಲು ಬ್ಯಾಗ್ ಜಿಪ್ನೇ ತೆಗಿತಾಯಿದ್ರು. ಏನಕ್ಕೆ ಹಂಗೆ ಮಾಡ್ತಾಯಿದ್ರು ಅಂತಲೇ ಗೊತ್ತಿಲ್ಲ. ಇಲ್ಲಿ ನೋಡಿ, ಈ ಅಂಕಲು ನನಗಂತೂ ಸಿಕ್ಕಾಪಟ್ಟೆ ಭಯನೂ ಆಯಿತು. ನಾನು ಒಬ್ಬಳೇ ಇದ್ದಿದ್ದಲ್ಲಿ ಆ್ಯಂಡ್ ನನ್ನ ತಂಗಿಯರೆಲ್ಲ ಮುಂದೆ ಇದ್ದರು. ತುಂಬ ಭಯ ಆಗೋಯಿತು. ಎಲ್ಲ ಪರ್ಚೇಸ್ ಮಾಡಿಕೊಂಡು ಬಂದು ಒಂದು ಕಡೆ ಕೂತ್ಕೊಂಡೆ. ಅವರೊಂದು ಕಡೆ ಇದ್ದರು, ನಾನೊಂದು ಕಡೆ ಇದ್ದೆ. ಲಗೇಜ್ ಬೇರೆ ಇತ್ತು, 3 ಬ್ಯಾಗು, ಆಮೇಲೆ ಲಗೇಜು ನಾವು ತೊಗೊಂಡಿದ್ದು ಎಲ್ಲ. ನನ್ನ ತಂಗಿ ಪಾಪು ಎತ್ಕೊಂಡಿದ್ಲು. ಆಮೇಲೆ ಫೋನ್ ಮಾಡಿ ತಿಳ್ಕೊಂಡು ಒಂದು ಕಡೆ ಬಂದು ಕೂತ್ಕೊಂಡು, ಬೆಳಗ್ಗೆಯಿಂದ ನಾನು ಏನೂ ತಿಂದಿರಲಿಲ್ಲ. ಏನಾದ್ರು ತಿನ್ನೋಣ ಅಂತ ಬಂದಿದ್ದ ತಕ್ಷಣ ಬಾಯಾರಿಕೆ ಆಗಿಬಿಟ್ಟಿತ್ತು. ಜ್ಯೂಸ್ ಕುಡ್ದಾದ್ಮೇಲೆ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ದು. ಸೊ ಅದು ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದು. ಸುಮ್ಮನೆ ಜ್ಯೂಸ್ ಕುಡ್ದಾದ್ಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಬಂದಿದ್ದ ತಕ್ಷಣ ನನ್ನ ತಂಗಿ ಫಸ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹೊಟ್ಟೆ ನೋವು ಬರುತ್ತೆ ಕಣೆ, ನಂಗೆ ವೀಡಿಯೋ ಮಾಡಬೇಡ ಅಂತಿದ್ಲು. ಸೊ ಇನ್ನು ಯಾರು ನೋಡೋಕೆ ಬರ್ತಾರೆ, ನಾನು ಇವತ್ತು ವೀಡಿಯೋ ಮಾಡಿದ್ರೆ ಇನ್ನು ಯಾವತ್ತು ಹಾಕ್ತೀನೋ ಅಂತ ಹೇಳ್ಬಿಟ್ಟು ವೀಡಿಯೋ ಶೂಟ್ ಮಾಡ್ತಾಯಿದ್ದೆ. ಸೊ ಅವ್ರದ್ದು ಬಂತು, ಒಂದು ಹೇಳಿದರು, ಅವರಿಬ್ಬರೇ ತಿನ್ಕೊಂಬಿಟ್ರು. ಇನ್ನೂ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೋ ಇನ್ನೊಂದು ಹೇಳಿ. ಸೊ ನಾನು ಇಷ್ಟೊಂದು ಲಗೇಜ್ ಇತ್ತು ನೋಡಿ, ಎಲ್ಲ ಹೊತ್ಕೊಂಡು ತಿರುಗಿದ್ದೇ ಆಯಿತು. ಅಲ್ಲೆಲ್ಲ ಸಂಡೇ ಬಜಾರು, ಚಿಕ್ಕಪೇಟೆಯಲ್ಲೆಲ್ಲ. ಅಪ್ಪ ಅವತ್ತಂತೂ ಫುಲ್ ಮೈಕೈ ನೋವಾಗ್ಬಿಟ್ಟಿತ್ತು. ಆ್ಯಂಡ್ ಈ ಸೂಟ್ ಕೇಸ್ಗಳು ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ 2,500 3,000 ಏನೋ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು, ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ನಾವು ತೊಗೊಳೋಣ ಅಂತ ನೋಡ್ದೋ, ಮನೇಲೇ ಒಂದು 3-4 ಸೂಟ್ ಕೇಸ್ ಇದ್ದೋ. ನಮ್ಮಮ್ಮ ತೊಗೊಂಬಂದರೆ ಇನ್ನೊಂದು ಸತಿ ಇನ್ನೇನು ಇಲ್ಲ ಅಂದ್ಬಿಟ್ಟು ಸುಮ್ಮನಾದೋ, ತೊಗೊಳ್ಲಿಲ್ಲ. ಮದುವೆಗೆ ಬೇರೆ ತೊಗೊಂಡಿದ್ದು ಸೂಟ್ ಕೇಸ್ಗಳು ಅವೆಲ್ಲ, ಅದಕ್ಕೋಸ್ಕರ. ಆ್ಯಂಡ್ ನಾನು ಸಂಡೇ ಬಜಾರಿಂದ ಅವತ್ತು ಚಿಕ್ಕಪೇಟೆಯಿಂದ ತಂದಿದ್ದು ಈ ಸನ್ ಗ್ಲಾಸಸ್ಸು ನೋಡಿ. ಇದನ್ನು 2, ನನ್ನ ಮಗಳಿಗೊಂದು, ನನಗೊಂದು. ಆ್ಯಂಡ್ ಇದು ಕ್ಯಾಪು. ನಾನು ಈ ಕ್ಯಾಪ್ ಏತಕ್ಕೆ ತೊಗೊಂಡಿದ್ದರೆ, ಇದು ಮೇಲ್ಗಡೆ ಹುಲ್ಲಂದು ಈ ಥರ ಫರ್ ಇರುತ್ತೆ, ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಆ್ಯಂಡ್ ನನ್ನ ಮಗಳಿಗೊಂದು ಜರ್ಕಿನು, ನನಗೊಂದು ಜರ್ಕಿನು. ಇದಂತೂ ತುಂಬ ಭಾರ ಇದೆ. ಓಡಾಡ್ತಿದ್ರೆ ಹಾಕ್ಕೊಂಡು ಆ ಥರ ಫೀಲ್ ಆಗೋಲ್ಲ. ಕೂತ್ಕೊಂಡ್ರೆ ಮೈಯೆಲ್ಲ ಫುಲ್ ಭಾರ ಭಾರ ಅನಿಸುತ್ತೆ, ಮೈಕೈ ನೋವು ಬರುತ್ತೆ. ಆ್ಯಂಡ್ ಇದೊಂದು ಕೊರಿಯನ್ ಜಾಕೆಟು, ತುಂಬ ಲಾಂಗ್ ಇದೆ. ಇವೆಲ್ಲ ಅವು ₹400. ನನ್ನ ಮಗಳದು 400, ನಂದು 400. ಈ ಕೊರಿಯನ್ ಜಾಕೆಟು ₹500. ಆನ್ಲೈನಲ್ಲೂ ನಾನು ಬಂದು ಚೆಕ್ ಮಾಡಿದೆ, ಅದ್ರ ಫೋಟೋ ತೆಗೆದು. ಪರವಾಗಿಲ್ಲ, ಆನ್ಲೈನ್ಗಿಂತ ಇಲ್ಲೇ ಬೆಟರ್ ಅನ್ನಿಸ್ತು. ಆ್ಯಂಡ್ ಆನ್ಲೈನಲ್ಲಿ ಯಾವ ಥರ ಇರುತ್ತೆ ಅಂತಲೂ ಗೊತ್ತಾಗೋಲ್ಲ, ಬಂದಮೇಲೆ ಗೊತ್ತಾಗೋದು. ಸೊ ಪರವಾಗಿಲ್ಲ, ಸ್ಯಾಟಿಸ್ಫೈಸ್ ಆಯಿತು ಆ ಪ್ರೈಸು. ಆ್ಯಂಡ್ ಅದಾದಮೇಲೆ ಒಂದು ಸರ ನೋಡಿದೆ, ತುಂಬ ಚೆನ್ನಾಗಿತ್ತು. ಅದು ತೊಗೊಳಕ್ಕೆ ಬಿಡಲಿಲ್ಲ ನನ್ನ ತಂಗಿ. ಎಲ್ಲ ಹಾಳು ಮಾಡ್ತಾರೆ, ಬಾ ನಿನ್ನ ಮಗಳು ಅಂತ ಕರ್ಕೊಂಡ್ಬಿಟ್ಲು. ಅದಾದಮೇಲೆ ಫೈನಲಿಯಾಗಿ ಸೈಕಲ್ ನೋಡೋಣ ಅಂತ ಬಂದು, ಆವಾಗಲೇ 4:30 ಹತ್ತತ್ರ ಆಗಿತ್ತು. ನಾವು ಊರಿಗೆ ಬೇರೆ ಹೋಗ್ಬೇಕಿತ್ತು, ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಂದು ಸೈಕಲ್ ನೋಡ್ತಾಯಿದ್ದೋ. ನಮ್ಮ ತಂಗಿಯವರು ಫಸ್ಟು ಇಲ್ಲಿ ಕೇಳ್ಕೊಂಡು ಹೋಗಿದ್ರಂತೆ, ನಾನು ಆ ಕಡೆ ಇದ್ದೆ. ಇಲ್ಲಿ ಕೇಳಿದಾಗ ಅವರು 2,500 ಏನೋ ಹೇಳಿದ್ರಂತೆ ಒಂದು ಸೈಕಲ. ಮತ್ತೆ ಬಂದು ಕೇಳಿದ್ರೆ ಅದನ್ನು 5,000 4,000 ಈ ಥರ ಹೇಳ್ತಿದ್ರು. ಆವಾಗಲೇ ಕೇಳಿದ್ಕೆ ಹಿಂಗೆ ಹೇಳಿದ್ರಿಂದ ಅದನ್ನು ತೊಗೊಂಡೋಗ್ಬಿಟ್ರು. ಇದು ಬೇರೆ ಅಂತ ಹೇಳಿದ್ರು. ಇಲ್ಲ, ಇದನ್ನೇ ನೋಡಿದ್ದು ಅಂತ ಹೇಳಿದ್ರು. ಅವರು ನಂಬ್ತಿರ್ಲಿಲ್ಲ. ಸೊ ಅದಕ್ಕೆ ಪ್ರೈಸ್ ತುಂಬ ಜಾಸ್ತಿ ಆಯಿತು. ಇಲ್ಲೇ ₹3,000 ಚೆನ್ನಾಗಿರೋ ಸಿಗ್ತವೆ ನಮ್ಮ ತುಮಕೂರಲ್ಲೇ ಅಂದ್ಕೊಂಡು, ಇನ್ನು ಬೇರೆ ಕಡೆ ವಿಚಾರಿಸೋಣ ಅಂದ್ಬಿಟ್ಟು ಬೇಡ ಅಂತ ಬಂದು, ಅವರು ಇಲ್ಲ ಹೆಚ್ಚು ಕಮ್ಮಿ ಕೊಡೋಣ ಬನ್ನಿ, ₹4,000 ಕೊಡಿ ಲಾಸ್ಟು ಅಂತ ಎಲ್ಲ ಹೇಳ್ತಿದ್ರು. ಆ ಪ್ರೈಸ್ ರೇಂಜು ಜಾಸ್ತಿ ಆಯಿತು ಅನಿಸ್ತು. ಅದಕ್ಕೋಸ್ಕರ ಅದನ್ನು ತೊಗೊಳ್ಲಿಲ್ಲ, ಅಲ್ಲೇ ಬಿಟ್ಟು ಬೇರೆ ಕಡೆ ಬಂದರೂ ನಮಗೆ ಅಂದರೆ ಕಂಫರ್ಟಬಲ್ ಇರೋದು ಸಿಗಲಿಲ್ಲ. ಆ್ಯಂಡ್ ಪ್ರೈಸು ಜಾಸ್ತಿ ಇತ್ತು. ಚಿಕ್ಕಪೇಟೆಯಲ್ಲಿ ಕಮ್ಮಿ ಇತ್ತು, ಹೋದರೆ ಅಲ್ಲೇ ಇಲ್ಲಿಗಿಂತ ಜಾಸ್ತಿ ಇತ್ತು. ಅದಾದಮೇಲೆ ಮೆಟ್ರೋ ಹತ್ಕೊಂಡು ಮೆಜೆಸ್ಟಿಕ್ಕಿಗೆ ಬಂದು, ಮೆಜೆಸ್ಟಿಕ್ಕಿಂದ ನಾನು ಬಸ್ ಹತ್ತಿ ನಮ್ಮೂರಿಗೆ ಬಂದೆ. ನಾವು ಆಗಲೇ 6 ಗಂಟೆ 5:30 ಆಗ್ತಾಯಿತ್ತು ಮೆಜೆಸ್ಟಿಕ್ಕಿಗೆ ಬಂದಾಗ. ಅಲ್ಲಿಂದ ಬಸ್ ಹೊರಟಿದ್ದೆ ಲೇಟ್ ಆಯಿತು. ಅಲ್ಲಿಂದ ನಾವು ಊರಿಗೆ ಬರೋಷ್ಟಿಗೆ ನೈಟ್ ಆಗಿಬಿಟ್ಟಿತ್ತು, 8 ಗಂಟೆ ಹತ್ತತ್ರ ಆಗ್ತಿತ್ತು. ಸೊ ನಮ್ಮ ಅಪ್ಪ ಬಂದು ಪಿಕ್ ಮಾಡಿದ್ರು.
ಸೊ ಇಷ್ಟೇ ಫ್ರೆಂಡ್ಸ್ ಅವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.